ಅಲ್ಲೂ ಕೂಡ ಪ್ರಾಫಿಟ್ ನೋಡ್ಬೋದು. ಇದು ಇಂಟರ್ ಕ್ರಾಪ್ ಅಲ್ಲಿ ಇದು ಮಾಡಿದ್ದು. ಬಟ್ ಇಲ್ಲಿವರೆಗೂ ಯಾವುದೇ ಮೆಡಿಸಿನ್ಸ್ ಕೆಮಿಕಲ್ಸ್ ಏನು ಯೂಸ್ ಮಾಡಿಲ್ಲ. ಇದೇನ್ ಗಿಡ ಸರ್? ಇದು ಆಪಲ್ ಗಿಡ ಇದೆ. ನಿಮ್ಗೆ ಗಿಡಕ್ಕೆ ಏನೇನ್ ಬೇಕೋ ಎಲ್ಲಾನು ಇದೆ. ಇದು ಬಯೋ ಫರ್ಟಿಲೈಸರ್ ಆರ್ಗ್ಯಾನಿಕ್ 100%. ಅದಾಗಿದ್ದು 5 ದಿನ 5 ಇಲ್ಲ 6 ದಿನ ಆದ್ಮೇಲೆ ವ್ಯಾಮ್ ಅನ್ಬಿಟ್ಟು ಮೈಕ್ರೋಜಿಯಲ್ ಬಯೋ ಫರ್ಟಿಲೈಸರ್ ಅನ್ಬಿಟ್ಟಿದ್ದು. ಇದು ಬಂದ್ಬಿಟ್ಟು ನಿಮ್ಗೆ 200 ಲೀಟರ್ಗೆ 100 ಗ್ರಾಮ್ ಬರುತ್ತೆ. ಈಗ ಇಲ್ಲಿ ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ ನಿಮ್ ಏರಿಯಾ. ಈಗ ಇಲ್ಲಿ ನೋಡಿ, ಈ ಕಡೆ ಕಾಂಪೌಂಡ್ ದಾಟಿದ್ರೆ ಏರ್ಪೋರ್ಟ್, ರನ್ವೇ ಇದೆ, ಏರೋಪ್ಲೇನ್ಗಳದು ಹತ್ತಾ ಇದೆ. ಸೊ ಇಷ್ಟು ಕಮರ್ಷಿಯಲ್ ಆಗಿ ಇರೋ ಜಾಗದಲ್ಲಿ ನೀವು ಬೇರೆ ತರ ಯೋಚನೆ ಮಾಡಿದಿರ ಈ ಕೃಷಿನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಾರಣ, ಮತ್ತೆ ಇದಕ್ಕೆ ಏನ್ ಇನ್ಸ್ಪಿರೇಷನ್ ನಿಮ್ಗೆ ಸರ್? ಸರ್, ಇವಾಗ ತುಂಬಾ ಅಂದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ನಿಮ್ಗೂ ಗೊತ್ತು, ಭೂಮಿಗೂ ಕೆಮಿಕಲ್ ಮತ್ತೆ ಗಿಡಕ್ಕೆ ಹೊಡಿಯೋಕ್ಕೂ ಕೆಮಿಕಲ್. ಇದು ತಿನ್ನೋದ್ರಿಂದ ನಮಗೂ ಆಯುಸ್ ಕಮ್ಮಿ. ಮತ್ತೆ ಕಮರ್ಷಿಯಲ್ ಅಂತ ನೀವ್ ಹೇಳಿದ್ರಿ, ಕಮರ್ಷಿಯಲ್ ಮನೆಗಳು ಕಟ್ಟಿದ್ದಾರೆ, ಎಲ್ಲಾನು ಆಗಿದೆ. ಬಟ್ ತಿನ್ನೋ ಆಹಾರ ಅಂತೂ ಚೇಂಜ್ ಆಗಿಲ್ಲ ಎಲ್ಲೂನು. ಸೊ ಅದಕ್ಕೆ ನಾವು ಒಂದ್ ಪದ್ಧತಿ ಪ್ರಕಾರ ಸಾವಯವ ಅಂತ ಬೆಳೆದ್ರೆ ನಮಗೂ ಆರೋಗ್ಯ, ಅವ್ರು ಕೊಟ್ಟೋರ್ಗು ನೆನ್ಸ್ಕೊಂತಾರ ನಮ್ಮನ್ನ. ಸರಿ, ನೀವು ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಕಾರಣ, ಯಾವ ರೀತಿ ಅಂತ? ಯಾರ ನಿಮ್ಗೇನಾದ್ರು ಇನ್ಸ್ಪಿರೇಷನ್ ಆ ರೀತಿ ಏನಾದ್ರು? ಇನ್ಸ್ಪಿರೇಷನ್ ಏನಿಲ್ಲ ಇದ್ರಲ್ಲಿ. ಆದ್ರೆ ನಾವು ತಿನ್ನೋ ಆಹಾರ ಇದೆಯಲ್ಲ, ಅದು ಕೆಮಿಕಲ್ ಆಗ್ಬಾರ್ದು. ತಿನ್ನೋ ಆಹಾರ ಹಳೆ ಪದ್ಧತಿಯಲ್ಲೇ ತಿನ್ಬೇಕು ಅಂದ್ಬಿಟ್ಟು ಒಂದು ಕಾರಣದಿಂದ ನಾನು ಸಾವಯವ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಮ್ಮ ಅಪ್ಪ ಅವರು ಕೆಮಿಕಲ್ ಹಾಕ್ತಾ ಇದ್ರು ಅವಾಗೂನು. ಆಮೇಲೆ ಒಂದು 6 ನಿಂದ 7 ವರ್ಷದಿಂದ ನಾವು ಸಾವಯವಗೆ ಕನ್ವರ್ಟ್ ಮಾಡಿದ್ ನಾನು. ಸರ್, ನಿಮ್ಮ ಎಜುಕೇಶನ್? ಸರ್, ನನ್ನ ಎಜುಕೇಶನ್ ಬಂದ್ಬಿಟ್ಟು ITI ಎಲೆಕ್ಟ್ರಾನಿಕ್ಸ್ ವಿಜಯಪುರದಲ್ಲೇ ನಾನು ಓದಿದ್ದು. ಸರ್, ಈಗ ಇಲ್ಲಿ ಇಂಡಸ್ಟ್ರಿಯಲ್ ಇರೋ ಬೃಹತ್ ಇದ್ರಲ್ಲಿ ಬೆಳೆದಿದೆ, ನಿಮ್ಮ ಮನೆಯ ಪಕ್ಕದಲ್ಲೆಲ್ಲ ಇದೆ ಕಂಪ್ನಿಗಳಿದಾವೆ. ಸರ್, ನೀವು ಕೆಲ್ಸಕ್ಕೆ ಹೋಗ್ತಾ ಇದೀರಾ ಇಲ್ವಾ ಅಂತ? ಮೊದ್ಲು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವ್ರು ಕೊಟ್ಟ ಟಾರ್ಚರ್ ಮತ್ತೆ ಯಾರೋ ಮಾಡಿರೋ ತಪ್ಪುಗಳು ನಮ್ಮೇಲೇನೋ ಹಾಕಿರ್ತಾರೆ. ಖಂಡಿತ. ಆ ಒಂದು ಕಾರಣಕ್ಕೆ ನಮ್ ತೋಟ ಇದೆ, ನಾವೇ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಕಾರಣಕ್ಕೋಸ್ಕರ ನಾನು ತೋಟ ಮಾಡಿದೆ. ಫಸ್ಟ್ ಕ್ರಾಪ್ ನಮ್ಗೆ ಗೊತ್ತಿಲ್ದಿರನೆ ಒಂದು ಫೇಲ್ಯೂರ್ ಅಂತ ಆಯ್ತು. ಸೆಕೆಂಡ್ ಕ್ರಾಪ್ ಅಲ್ಲಿ 100% ನಾವು ಸಾವಯವದಲ್ಲಿ ತೆಗೆದ್ರಿ ನಾವು. ಓಕೆ ಸರ್, ಈಗ ಸಾವಯವ ಪದ್ಧತಿ ಅಂತ ಹೇಳಿದ್ರೆ ಯಾವ ಬೆಳೆನಲ್ಲಿ ಇದಾಯ್ತು ನಿಮ್ಗೆ? ಫಸ್ಟ್ ಬಂದ್ಬಿಟ್ಟೆ ಬೀನ್ಸ್ ಅಲ್ಲೇ ನಮ್ಗೆ ಫಸ್ಟ್ ಬೀನ್ಸ್ ಅಲ್ಲೇ ಲಾಸ್ ಆಗಿದ್ದು. ಮತ್ತೆ ಸೆಕೆಂಡ್ ಕ್ರಾಪ್ ಅಲ್ಲೇ ನಾವು ಬೀನ್ಸ್ ನ ರಿಕವರ್ ಮಾಡಿದ್ರಿ. ಓಕೆ ಸರ್, ಈಗ ಪ್ರಥಮವಾಗಿ ಇವಾಗ ನಾನು ಇಂಟ್ರೊಡಕ್ಷನ್ ಕೊಟ್ಟಂಗೆ ನಾವು ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲಿ ಬಂದು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಮೂಟೆ ಗೊಬ್ಬರಗಳನ್ನ ಯೂಸ್ ಮಾಡ್ತೀರಿ. ಸೊ ಸಗಣಿ ಗೊಬ್ಬರನ ಯೂಸ್ ಮಾಡ್ತೀರಿ ಅನ್ಕೊಳ್ಳಿ. ಬಟ್ ಇಲ್ಲಿ ವಿಭಿನ್ನವಾಗಿ ನೀವು NPK ಮತ್ತೆ ಗಿಡಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಸಿಗೋ ತರ ಇಲ್ಲಿ ಒಂದು ಸೊಪ್ಪುಗಳನ್ನೆಲ್ಲ ಚೆಲ್ಲಿರ್ತೀರಾ. ಸೊ ಇದೆಲ್ಲ ಏನೇನ್ ಸೊಪ್ಪುಗಳು, ಸೊ ಎಷ್ಟು ದಿನಕ್ಕೆ ಬರುತ್ತೆ, ಎಷ್ಟು ದಿನಕ್ಕೆ ರೋಟೋವೇಷನ್ ಮಾಡ್ತೀರಾ, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ನೀವು ನೋಡಬಹುದು. ಇಲ್ಲಿ ಇದು ಬಂದು ಉರುಳಿ. ಇದು ಬಂದು ಅಗಸೆ. ಓಕೆ. ಇಲ್ಲಿ ಚಿಕ್ಕದಾಗಿರೋದು ಸೆಣಬು ಅಂದ್ಬಿಟ್ಟು. ಸೆಣಬು. ಓಕೆ. ಇದು ಬಂದ್ಬಿಟ್ಟು 45 ದಿನ ಆದ್ಮೇಲೆ ನಿಮ್ಗೆ ಅಗಸೆ ಬಂದ್ಬಿಟ್ಟು ಒಂದು ಹೈಟ್ ಬರುತ್ತೆ, ನಿಮ್ ಸೊಂಟದ ಹೈಟ್ ಬರುತ್ತೆ. ಹೂವ ಬರೋ ಸ್ಟೇಜ್ ಅನ್ಕೊಳ್ಳಿ. ಮತ್ತೆ ಉಳ್ಳಿ ಬಂದ್ಬಿಟ್ಟು ನಿಮ್ಗೆ ಇದೇ ಈ ರೇಂಜ್ ಅಲ್ಲಿ ಬರುತ್ತೆ ಅಷ್ಟೇ, ಒಂದಡಿ ಅಷ್ಟೇ ಬರುತ್ತೆ. ಅದನ್ನು ಹೂವ ಬಿಡೋ ಸ್ಟೇಜ್ ಅಲ್ಲೇ, ಸೆಣಬು ಕೂಡ ಹೂವ ಬಿಡೋ ಸ್ಟೇಜ್ ಅಲ್ಲೇ ರೋಟ್ರಿನ ಹಾಕ್ಬಿಟ್ರೆ ನಿಮ್ಗೆ ಇದ್ರಲ್ಲಿ ಉಳ್ಳಿಯಲ್ಲಿ ನಿಮ್ಗೆ NPK ಮತ್ತೆ ಮೈಕ್ರೋ ನ್ಯೂಟ್ರಿಷನ್ ಸಿಗುತ್ತೆ. ಸೆಣಬು ಮತ್ತೆ ಅಗಸೆಯಲ್ಲಿ ನಿಮ್ಗೆ ಗೊಬ್ಬರ ಆಗುತ್ತೆ. ಸೊ ಇದು ನಿಮ್ಗೆ ಭೂಮಿ ಸಿದ್ಧತೆ ಫಸ್ಟ್ನೇ ಲೆವೆಲ್ ಇದು. ಇದೇನ ನಾವು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತಿಪ್ಪೆ ಗೊಬ್ಬರ ಹಾಕೊಂತಿರಲ್ಲ, ನಾಟಿ ಗೊಬ್ಬರ, ಅದನ್ನ ಹಾಕೋ ಅವಶ್ಯಕತೆನೇ ಇರಲ್ಲ. ಹೌದಾ ಸರ್? ಸೊ ಎಷ್ಟು ಸಲ ಬೆಳಿತೀರಾ ಸರ್ ವರ್ಷಕ್ಕೆ ಒಂದು ಈ ತರ ಗೊಬ್ಬರ ಮಾಡ್ಬೇಕಂದ್ರೆ ನೀವು? ನಾವು ಅಂದ್ರೆ ನೀವು ಬೆಳೆ ಇಡೋದ್ರ ಮೇಲೆ ನೀವು ಹಾಕೊಬೇಕಾಗುತ್ತೆ. ನಾವಾದ್ರೆ ಇವಾಗ ಬೆಳೆ ಇಟ್ಟಿರ್ತೀವಿ, ಇಲ್ಲಿ ನೀವು ನೋಡ್ಬೋದು. ಇದು ಬೆಳೆ ಇಟ್ಟಿದೀವಿ, ಇದಾಗಿದ ತಕ್ಷಣ ನಾವು ರೋಟ್ರ್ ಹಾಕ್ಸ್ಬಿಟ್ಟು ಇದಕ್ಕೆ ರೋಟ್ರ್ ಹಾಕ್ಸ್ಬಿಟ್ಟು ಸೆಣಬು ಚೆಲ್ಲಿ ಬಿಡ್ತೀವಿ. 45 ದಿನ ಆಗಿದ ತಕ್ಷಣ ಮತ್ತೆ ಇನ್ನೊಂದ್ಸರಿ ರೋಟ್ರ್ ಹಾಕ್ಬಿಟ್ಟು 20 ದಿನ ಇಲ್ಲಾಂದ್ರೆ 1 ತಿಂಗಳು ಅನ್ಕೊಳ್ಳಿ. ಅದಾದ್ಮೇಲೆ ಬೆಳೆನ ಇಟ್ಕೊಬಹುದು ನೀವು. ಪ್ರತಿ ಬೆಳೆಗೂ ಈ ರೀತಿ ಸೇಮ್ ಪ್ರೊಸೀಜರ್, ಇನ್ನೇನು ಚೇಂಜ್ ಇಲ್ಲ. ಓ ಸರ್, ಈ ತರ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಒಂದು ನೆಲದಲ್ಲಿ ರೀಕವರ್ ಆಗೋದಕ್ಕೆ ಟೈಮ್ ಬಂದು 45 ದಿನ ಇದೇ ಬರುತ್ತೆ. ಇನ್ನ ಒಂದು 15 ದಿನ ಡ್ರೈ ಮಾಡ್ತೀರಾ. ಒಟ್ಟಾರೆ ಒಂದು ರಿಕವರ್ ಮಾಡೋದಕ್ಕೆ ಅಂತಾನೆ 2 ತಿಂಗಳು ಟೈಮ್ ಇರುತ್ತೆ. 2 ತಿಂಗಳು ನೀವು ಹಾಗಾದ್ರೆ ಏನೇ ಬೆಳೆ ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಪ್ರತಿಫಲ ಚೆನ್ನಾಗಿ ನೋಡ್ಬೋದು ನೀವೇ. ಸರಿ, ಓಕೆ ಸರ್. ಈಗ ಈ ಒಂದು ಪದ್ಧತಿನಲ್ಲಿ ನೀವು ಏನೆಲ್ಲ ಒಂದು ತರಕಾರಿ ಬೆಳೆಗಳಲ್ಲಿ ಏನೆಲ್ಲ ಬೆಳಿತೀರಾ ಸರ್? ನಾವಿವಾಗ ತೊಗರಿ ಬೆಳೆದಿದೀವಿ. ಇದು
ವರ್ಷಕ್ಕೆ ಒಂದ್ ಬೆಳೆ ಇದು ತೊಗರಿ ಮತ್ತೆ ಅವರೇ ಬೆಳೆದಿದೀವಿ ಇವಾಗ. ಬೀನ್ಸ್ ಇದೆ, ಟೊಮಾಟೊ ಇದೆ, ಮತ್ತೆ ಎಲೆಕೋಸು ಅಂದ್ರೆ ರೆಡ್ ಕ್ಯಾಬೇಜ್ ಇದೆ, ಬೀನ್ಸ್ ಇದು ಸೊಪ್ಪುಗಳು ಚೆಲ್ಲಿದೀವಿ, ಈರುಳ್ಳಿ ಇದೆ, ಎಲ್ಲಾನು ಇದೆ. ಓಕೆ, ಇದೆಲ್ಲ ಒಟ್ಟಾರೆ ಈ ಒಂದು ಪದ್ಧತಿಯಲ್ಲಿ ನೀವು ಮಾಡ್ತಾ ಇರೋದು. ಸರ್, ಈಗ ಇದೊಂದು ವಿಚಾರ ಆಯ್ತು. ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಇದನ್ನ ಮಾಡ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಸಗಣಿ ಗೊಬ್ಬರ ಏನು ಕೊಡೋದಿಲ್ಲ ನೀವು? ಸಗಣಿ ಗೊಬ್ಬರ ಬಂದ್ಬಿಟ್ಟು ನಿಮ್ಗೆ ಸಾಲ್ ಮಾಡ್ತೀವಲ್ವಾ, ನಾವು ಇವಾಗ ಸಾಲ್ ಮಾಡ್ತೀವಿ. ಆ ಟೈಮಲ್ಲಿ ಕೋಳಿ ಗೊಬ್ಬರ 1 ಮೂಟೆ, ಸಗಣಿ ಅಮ್ಮಮ್ಮ ಅಂದ್ರೆ ನಿಮ್ಗೊಂದು 100 kg ಒಳಗಡೆನೆ, ಜಾಸ್ತಿ ಏನ್ ಬೇಡ, ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ ಇವೆಲ್ಲ ಕೇಳಕ್ ಹೋದ್ರೇನೆ ದುಬಾರಿ ರೇಟ್. ಅದಕ್ಕೋಸ್ಕರನೇ ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ 75% ಇದ್ರಲ್ಲಿ ನಿಮ್ಗೆ ಗೊಬ್ಬರ ಆಗೋಗ್ಬಿಡುತ್ತೆ. ಓಕೆ ಸರ್, ಈಗ ನೀವು ಹಾಕಿರೋಂತ ವಿಸ್ತೀರ್ಣ ಎಷ್ಟಿರ್ಬೋದು? ಇದೊಂದು 5 ಗುಂಟೆ ಬರ್ಬೋದಾ? ಬರ್ಬೋದು, 5 ಗುಂಟೆ ಹೆಚ್ಚು ಕಮ್ಮಿ ಬರುತ್ತೆ. 5 ಗುಂಟೆ ಬರುತ್ತೆ. ಸೊ ಇದಕ್ಕೆ ನೀವು ಖರ್ಚು ಮಾಡೋದು ಎಷ್ಟು ಮಾಡ್ತೀರಾ? ಇದಕ್ ಬಂದಿರೋದು ಅಗಸೆಗೆ ಬಂದ್ಬಿಟ್ಟು ನಾವು 120 ರೂಪಾಯಿ, 100 - 120 ರೂಪಾಯಿ ಅನ್ಕೊಳ್ಳಿ. ನಿಮ್ ಏರಿಯಾ ಮೇಲೆ ಡಿಪೆಂಡ್. ಉಳ್ಳಿಗೊಂದು 100 ರೂಪಾಯಿ, ಅಗಸೆಗೊಂದು 100 ರೂಪಾಯಿ, ಇದು ಸೆಣಬುಗೊಂದು 100 ರೂಪಾಯಿ. GKVK ಅಲ್ಲಿ ಇನ್ನ ಡಿಸ್ಕೌಂಟ್ ಸಿಗುತ್ತೆ. ಏನು ಇಲ್ಲ. ಆರ್ಗ್ಯಾನಿಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನ ಡಿಸ್ಕೌಂಟ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ GKVK ನಿಮಗೆ. ಸೊ ಇದು ಒಟ್ಟಾರೆ ಒಂದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಈ ಪ್ರೊಸೀಜರ್ ಮಾಡ್ತೀರಾ. ಪ್ರತಿ ಸರ್ತಿ ಈ ರೀತಿ ಮಾಡ್ಬಿಟ್ಟು ಅದನ್ನ ರೋಟವೇಷನ್ ಮಾಡ್ಬಿಟ್ಟು ಮತ್ತೆ ಅದರಲ್ಲೇ ಬೆಳೆ ಒಣಗಿದ್ದ ಅಂದ್ರೆ 20 ದಿನ, 20 ಇಲ್ಲ 1 ತಿಂಗಳು ಅನ್ಕೊಳ್ಳಿ ಹೆಚ್ಚು ಕಮ್ಮಿ. ಇದಾಗಿದ ತಕ್ಷಣ ನಿಮ್ಗೆ ಬೆಳೆ ಇಟ್ಕೊಬಹುದು ಮತ್ತೆ. ಓಕೆ, ಇದು ರೋಟವೇಷನ್ ಆಗಿದ ತಕ್ಷಣ ಒಂದು 15-20 ದಿನ ಡ್ರೈ ಆಗಿ ಆಮೇಲೆ ಇಮಿಡಿಯೇಟ್ ಆಗಿ ಬೆಳೆ ಮಾಡ್ಕೊಬಹುದು. ಸೊ ಹಂಗಾದ್ರೆ ನೀವು ಒಂದೊಂದು ಲ್ಯಾಂಡ್ ಅಲ್ಲಿ ತಗೊಳ್ಳೋದಾದ್ರೆ ಒಂದು ಎಷ್ಟು ಬೆಳೆ ತೆಗಿತೀರಾ ಇವಾಗ ಈ ರೀತಿ ಪದ್ಧತಿ ಆದ್ಮೇಲೆ? ಒಂದು ಬೆಳೆ ಅಷ್ಟೇನಾ? ಒಂದು ಬೆಳೆ ಅಷ್ಟೇ, ಒಂದ್ ಬೆಳೆ ಬರುತ್ತೆ ನಿಮ್ಗೆ, ಒಂದ್ ಬೆಳೆ. ಓಕೆ ಸ್ನೇಹಿತರೆ, ಪಾಸ್ ಮಾಡಿ. ಗೊಬ್ಬರ ಮಾಡೋದು ಹೇಳಿದ್ರಿ, ಮತ್ತೆ ಅದನ್ನ ಹೊರತುಪಡಿಸಿ ಇನ್ನೇನಾದ್ರೂ ಗೊಬ್ಬರಗಳನ್ನ ಯೂಸ್ ಮಾಡ್ತೀರಾ? ಇವಾಗ ಆರ್ಗ್ಯಾನಿಕ್ ಗೊಬ್ಬರಗಳು ಅಂತ ಮಾರ್ಕೆಟಲ್ಲಿ ಸುಮಾರು ಇರ್ತವೆ. ಸ್ನೇಹಿತರ, ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ನಾವು ಪ್ರಮೋಷನ್ ವಿಡಿಯೋ ಮಾಡೋಕ್ಕಂತೂ ಬಂದಿಲ್ಲ, ನಿಮಗೆ ಮಾಹಿತಿ ತಿಳ್ಸೋಕೆ ಬಂದಿರೋದು. ಆಮೇಲೆ ಪ್ರಮೋಷನ್ಗೆ ಎಷ್ಟು ತಗೊಂಡ್ರೆ ಅಂತ ಕತೆ ಹೇಳ್ಬೇಡ್ರಿ ಸರ್. ಓಕೆ ಸರ್, ಈಗ ಏನೆಲ್ಲ ಬಳಕೆ ಮಾಡ್ತೀರಾ ಸರ್? ಏನೆಲ್ಲ ಯಾವ್ಯಾವ ಟೈಮಲ್ಲಿ ಬಳಕೆ ಮಾಡ್ತೀರಾ ಸರ್? ಸರ್, ಇವಾಗ ನೀವು ಗಿಡ ನಾಟಿ ಮಾಡಿರ್ತೀರಾ. ಹೇಳಿ ಸರ್. ಗಿಡ ಹೇಳಿ ಸರ್. ಗಿಡ ನಾಟಿ ಮಾಡಿರ್ತೀರಾ. ನಾಟಿ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೀವು ನರ್ಸರಿಯಿಂದ ತಗೊಂಬರ್ತೀರಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ನಿಮ್ಗೆ ಡ್ರೈಕೋಡರ್ಮ ಮತ್ತೆ ಸೂಡೋಮೋನಾಸ್ ಮತ್ತೆ ವರ್ಟಿಕ್ಯುಲಮ್ ಅಂದ್ಬಿಟ್ಟು ಒಂದು ಫಂಗಸ್ ಇದು. ಇದು 3 ಒಂದರಲ್ಲೇ ನೀರಲ್ಲೇ ಪರ್ ಲೀಟರ್ 5 ಗ್ರಾಮ್ ಹಾಗೆ ನೀವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಟ್ರೇನ ಹಿಂಗೆ ಮುಣುಗ್ಸಿ ಎತ್ಬಿಡ್ಬೇಕು. ಇದರಲ್ಲಿ ಎಲ್ಲ ಮಿಕ್ಸ್ ಇರ್ತದೆ. ಇದು ನೆಮೆಟೋ ಫ್ರೀ ಅಂತ ಹೇಳ್ಬಿಟ್ಟು ಹೇಳಿದಾರೆ ಅಣ್ಣ. ಈಗ ನೆಮಟೋ ಫ್ರೀ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮ ನೆಲಗಳಲ್ಲಿ ಬೇರೆ ಗಂಟು ಕಟ್ತದೆ ಅದು ಇದು ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ಅದು ಇದು ಬಳಕೆ ಮಾಡ್ತಾರೆ. ಈ ತರದೊಂದು ಬಯಾಲಜಿಕಲ್ ಇನ್ಸೆಕ್ಟಿಸೈಡ್ ಯೂಸ್ ಮಾಡಿದ್ರೆ ನೋಡಿ ಬೇರೆ ಗಂಟು ಕಟ್ಟೋದೆಲ್ಲ ಕಂಟ್ರೋಲ್ ಆಗ್ತದೆ. ಓಕೆ ಸರ್, ಇದೊಂದು ಈ 3 ಟೋಟಲ್ ಆಗಿ ನಾವು ಟ್ರೈಕೋಡರ್ಮ, ಸೂಡೋಮೋನಾಸ್ ಮತ್ತೆ ವರ್ಟಿಸಿಲಿಯಂ ಇಷ್ಟನ್ನು ನೀವು 5 ಗ್ರಾಮ್ ಪರ್ ಲೀಟರ್ ಆಗಿ ನೀವು ಯೂಸ್ ಮಾಡ್ಕೊಂಡು ಟ್ರೇನ ಮುಣುಗ್ಸಿ ಎತ್ಬಿಟ್ರೆ ಸಾಕು. ಅದಾದ್ಮೇಲೆ 1 ಅವರ್ ಒಳಗಡೆ ನೀವು ನಾಟಿ ಮಾಡ್ಕೊಬೇಕಾಗುತ್ತೆ. ಇದು ಫಂಗಸ್ ಆಗ್ಬಾರ್ದು ಅಂತ. ಇದರಿಂದ ರೋಗನೇ ರೆಸಿಸ್ಟೆಂಟ್ ಆಗುತ್ತೆ ಮತ್ತೆ ಬೇರುಗಳು ಚೆನ್ನಾಗಿ ಬರ್ತದೆ. ಓಕೆ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಅದಾಗಿದ್ದು 5 ದಿನ 5 ಇಲ್ಲ 6 ದಿನ ಆದ್ಮೇಲೆ ವ್ಯಾಮ್ ಅನ್ಬಿಟ್ಟು ಮೈಕ್ರೋಜಿಯಲ್ ಬಯೋ ಫರ್ಟಿಲೈಸರ್ ಅನ್ಬಿಟ್ಟಿದ್ದು. ಇದು ಬಂದ್ಬಿಟ್ಟು ನಿಮ್ಗೆ 200 ಲೀಟರ್ಗೆ 100 ಗ್ರಾಮ್ ಬರುತ್ತೆ. 150 ನಿಂದ 200 ಲೀಟರ್ಗೆ ನೀವು ಮಿಕ್ಸ್ ಮಾಡ್ಕೊಬೇಕು. IPL ಬಯಾಲಜಿಕಲ್ಸ್ ಇದು. ಓಕೆ, ವ್ಯಾಮ್ ಅಂತ ಹೇಳ್ಬಿಟ್ಟು ಯಾವ್ದು ಪ್ರೀಮಿಯಂ ವ್ಯಾಮ್ ಮೈಕ್ರೋಜಿಯಲ್ ಬಯೋ ಫರ್ಟಿಲೈಸರ್. ಇದು 200 ಲೀಟರ್ಗೆ 100 ಗ್ರಾಮ್ ಇದು ಬರೋದು. ಇದು 100 ಗ್ರಾಮ್ ನ 200 ಲೀಟರ್ಗೆ ಮಿಕ್ಸ್ ಮಾಡ್ಕೊಬೇಕಿದು. ಅದಾದ್ಮೇಲೆ ಡ್ರಿಂಚಿಂಗ್ ಮಾಡ್ತಿರಲ್ಲ ನೀವು, ಡ್ರಿಪ್ಪಲ್ ಆದ್ರೆ ಡ್ರಿಂಚಿಂಗ್ ಮಾಡ್ಬೋದು. ನಾವಾದ್ರೆ ಆತರ ಅಲ್ಲ, ಬೆನ್ಗೆ ಹಾಕೊಂತಿರಲ್ಲ ಅದ್ರಲ್ಲೇ ನಾವು ಡ್ರಿಂಚಿಂಗ್ ಮಾಡೋದು ಇದನ್ನ. ಇದು ಸೆಕೆಂಡ್. ಇದು ನೆಕ್ಸ್ಟ್ ನೀವು ಲಾಸ್ಟ್ ಅಲ್ಲಿ ಇದು ಸಾಲ್ ಮಾಡುವಾಗ ನೀವು ಬಂದ್ಬಿಟ್ಟು ಮೈಕ್ರೋ ನ್ಯೂಟ್ರಿಷನ್ ಇದು 4 kg ಬಂದ್ಬಿಟ್ಟು ನಿಮ್ಗೆ 1 ಎಕರೆಗೆ ಆಗುತ್ತೆ. ಇದು 4 kg 1 ಎಕರೆಗೆ ಇದು. ಓಕೆ, ಇದರಲ್ಲಿ ಬಂದು ಏನೇನಿದೆ? ಜಿಂಕ್ ಇದೆ, ಐರನ್ ಇದೆ, ನಿಮ್ಗೆ ಗಿಡಕ್ಕೆ ಏನೇನ್ ಬೇಕೋ ಎಲ್ಲಾನು ಇದೆ. ಇದು ಬಯೋ ಫರ್ಟಿಲೈಸರ್ ಅಂದ್ರೆ ಆರ್ಗ್ಯಾನಿಕ್ 100% ಇದು 30 years ಪ್ಲಸ್ ಇದು ಇದೆ. ಸ್ನೇಹಿತರೆ, ಇದರಲ್ಲಿ ನೋಡಬಹುದು ಇದೆಲ್ಲ ಬಂದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದು pH ಲೆವೆಲ್. ಇದು ಅಷ್ಟೇ ಸೇಮ್ ಸಾಲ್ ಮಾಡುವಾಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು
ಸಾಲ್ವ್ ಮಾಡ್ಕೊಂಡ್ರೆ 100% ಇಲ್ಲಿ ನೋಡಿ NPK ಇದು ಅಂದ್ರೆ ಆರ್ಗ್ಯಾನಿಕ್ ಟೈಪ್ದು. ಸೊ ಇದೂ ಅಷ್ಟೇ, ಮತ್ತೆ ಇಲ್ಲಿರುವಂತದ್ದು. ಸೊ ಇದನ್ನ ಮೂರನ್ನು ಮಿಕ್ಸ್ ಮಾಡ್ತೀರಾ? ಮೂರ್ನು ಮಿಕ್ಸ್ ಮಾಡ್ಕೊಂಡು ನೀವು 4 ಕೆಜಿ ಒಂದೊಂದು ಎಕರೆ ಎಕರೆಗೆ ಹಾಕೊಬಹುದು. ಇದು ಕಾಂಬಿನೇಷನ್ ಇದೆ ಕಂಪ್ನಿ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲ, ಯಾವುದು ಅದನ್ನೇ ಬಳಕೆ ಮಾಡ್ಬೇಕು ಅನ್ನೋದೇನಿಲ್ಲ. ನಿಮ್ಗೆ ಯಾವ ಕಂಪ್ನಿ ಸಿಕ್ಕಿದ್ರೆ ಆ ಕಂಪ್ನಿದ್ ಬಳಕೆ ಮಾಡ್ಕೋಬೋದು, ಆರ್ಗ್ಯಾನಿಕ್ ಗೊಬ್ಬರಗಳು ಅಷ್ಟೇ. ಓಕೆ ಸರ್, ಇದನ್ನೆಲ್ಲ ಒಂದು ಸಾಲ್ವ್ ಮಾಡೋ ಟೈಮಲ್ಲಿ ಕೊಡ್ತೀರಾ? ಸೊ ಇದನ್ನ ಇಷ್ಟೇ, ಇನ್ನೇನು ಯಾವುದೇ ರೀತಿ ನೀವು ಯೂಸ್ ಮಾಡಂಗಿಲ್ಲ. ಸ್ಪ್ರೇ ಬಂದ್ಬಿಟ್ಟು ನಿಮಗೆ ಸರ್ ಆಮೇಲೆ ಸ್ಪ್ರೇದ ಆಮೇಲೆ. ಸೊ ಓಕೆ ಸರ್, ಈಗ ಒಂದು ಮಣ್ಣಿನ ಫಲವತ್ತತೆಯೊಂದಿಗೆ ಮತ್ತೆ ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ಕೊಡುವಂಥ ಒಂದು ಮಾಹಿತಿ ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಖಂಡಿತ ಇದರಿಂದ ಇನ್ಸ್ಪೈರ್ ಆಗಿ ಯಾರಾದರೂ ಪುಟ್ಟದಾಗಿ ಕೈ ತೋಟಗಳು ಸ್ವಂತವಾಗಿ ಅವ್ರ ಮನೆಗಳಿಗೆ ಮಟ್ಟಕ್ಕೆ ಬೇಕಾದ್ರೂ ಮಾಡ್ಕೊಂಡು ಬೆಳ್ಕೊಂಡು ತಿಂದರೆ ಖಂಡಿತ ಆರೋಗ್ಯವಾಗಿರ್ತಾರೆ ಅಂತ ಹೇಳೋದಕ್ಕೆ ನನಗೂ ಇಷ್ಟ ಆಗುತ್ತೆ ಸರ್. ಓಕೆ, ಇಷ್ಟೆಲ್ಲ ಒಂದು ಈ ಲ್ಯಾಂಡ್ ಅಂದರೆ ಸಾಯಿಲ್ ಪ್ರಿಪ್ರೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.